ಅಮ್ಮನ ಜೊತೆ ಜಗಳ ಆಡಿ ಮಗನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಘಟನೆ ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ನಡೆದಿದೆ. ಅದಾದ ಬಳಿಕ ಮಗನ ಶವ ನೋಡಿ ನೊಂದು ತಾಯಿ ಹಾಗೂ ಸಹೋದರಿ ಕೂಡ ವಿಷವನ್ನು ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪೋಷಕರು ಏನೇ ಹೇಳಿದರೂ ತಮ್ಮ ಒಳ್ಳೆಯದಕ್ಕೆ ಅನ್ನುವಂಥ ಮನೋಭಾವನೆಯನ್ನು ಮಕ್ಕಳು ಬೆಳೆಸಿಕೊಳ್ಬೇಕಾಗತ್ತೆ. ಸಣ್ಣ ಪುಟ್ಟ ವಿಷಯಗಳಿಗೆ ಬೇಸರ ಮಾಡಿಕೊಂಡು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡ್ರೆ ಮಕ್ಕಳಷ್ಟೇ ಪೋಷಕರು ಕೂಡ ನರಳಾಡ್ತಾರೆ ಅನ್ನೋದು ಈ ಘಟನೆ ಸಾಕ್ಷಿ. ಕೇವಲ 1,500 ರೂಪಾಯಿಗಳಿಗಾಗಿ ಅಮ್ಮ ಮಗನ ನಡುವೆ ಕಲಹ ನಡೆದಿತ್ತು. ಒಂದೇ ಕುಟುಂಬದ 3 ಸದಸ್ಯರು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥ ಘಟನೆ ಆಗಿದೆ. 18 ವರ್ಷದ ಮೋಹಿತ್ ಕನೋಜಿಯಾ ತನ್ನ ಮೊಬೈಲ್ ರಿಪೇರಿಯನ್ನು ಮಾಡೋದಕ್ಕೆ 55 ವರ್ಷದ ತಾಯಿ ಕೌಶಲ್ಯ ದೇವಿಯಿಂದ 1,500 ರೂಪಾಯಿಯನ್ನು ಕೇಳಿದಾಗ ಜಗಳ ಆಗತ್ತೆ. ಕೌಶಲ್ಯ ದೇವಿ ಹಣವನ್ನು ನೀಡಲು ನಿರಾಕರಿಸಿದ್ದರಿಂದ ಜಗಳ ಶುರು ಆಗತ್ತೆ. ತಕ್ಷಣ ತನ್ನ ಮನೆಗೆ ಹೊರಟು ಹೋಗಿರುವಂಥ ಮಗು ತನ್ನ ಮನೆಯಲ್ಲಿ ಟವೆಲನ್ನು ಬಳಸಿ ನೇಣು ಹಾಕಿಕೊಂಡಿದ್ದಾನೆ.